ಭಕ್ತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳ್ತಾ ಇದ್ದೇವೆ ಅಂತ ಭಾವಿಸಬೇಡಿ. ಹಣ ಇದೆ ಅಂತ ಎಷ್ಟೋ ಜನ ಹಣ ಕೊಡುವುದಕ್ಕೆ ಸಿದ್ಧರಾಗ್ತಾರೆ, ಸೇವೆ ಮಾಡೋದಿಲ್ಲ. ನಿನಗೂ ಹಾಗೆ ಮಾಡಿದರೆ ಏನಾಗ್ತಿತ್ತು ಹೇಳಿ? ಹುಟ್ಟಿದ ಮಗು ಯಾರು ಹಾಗೆ ಮಾಡಿದ್ದಾರೆ ಅವರಿಗೆ ನಿನಗೂ ಅಂತ ಹೇಳ್ತಾ ಇದ್ದೇನೆ. ಯಾರನ್ನು ಭಟ್ರು ಮಾಡ್ತಾ ಇದ್ದೇನೆ ಅವರನ್ನು ತಿಳ್ಕೊಬೇಡಿ. ಹುಟ್ಟಿದ ಮಗು, ಏನೋ ನಿನಗೇನು ಬೇಕು, ಕುಯ್ ಅಂತ ಅಳ್ತೀಯಲ್ಲ, ಅಳಬೇಡ, ತಗೋ 50,500 2 ಬಂಡಲ್, 1,00,000 ರೂಪಾಯಿ. ಮಗುವಿನ ಈ ಕೈಗೊಂದು ಈ ಕೈಗೊಂದು. ಹುಟ್ಟಿದ ಕೂಡಲೇ ಹಾಸ್ಪಿಟಲ್ ಒಳಗೆ 2 ಕೈಗೆ 50,000 ಇಟ್ಟು ಆಚೆಗೆ ತಾಯಿ ಹೋಗಿದ್ರೆ ಏನು ಮಾಡ್ತಾ ಇದ್ದೀಯ? ಆ ನೋಟು ಬಡ್ಕೊಂಡು ಬೆಳೀತಾ ಇದ್ದೀಯಾ? ಹಾಗೆ ಹತ್ತು ಸಾಯ್ತಾ ಇದ್ದೀಯ? ನಿನಗೆ ದುಡ್ಡು ಕೊಟ್ಟು ಬೆಳೆಸಿಲ್ಲ, ನಿನಗೆ ಹಾಲು ಕೊಟ್ಟು ಬೆಳೆಸಿತ್ತು. ನೀನೇನು ಕೊಟ್ಟು ತಂದೆ ತಾಯಿಗಳಿಗೆ? ಹೊಟ್ಟೆಗೆ ಹಾಕಿದ್ದು, ಬಟ್ಟೆಗೆ ಕೊಟ್ಟದ್ದು, ಪಾಲನೆ ಮಾಡಿದ್ದು, ಪೋಷಣೆ ಮಾಡಿದ್ದು. ನಿನಗೆ ನಾನು ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟರು, ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಶ್ರೀಮಂತ, ಇನ್ನೇನೋ ಸೈಂಟಿಸ್ಟೋ ಏನೋ ಒಬ್ಬ, ಎಲ್ಲ ನೀನಿರಬಹುದು. ಎಲ್ಲನೂ ನೀನಾಗುವುದಕ್ಕೆ ಬೇಕಾದದ್ದು ನಿನ್ನ ಈ ಶರೀರ. ಅದನ್ನು ಕೊಟ್ಟವರು ಅವರು, ಕೊಟ್ಟು ನಿನ್ನನ್ನು ಬೆಳೆಸಿದವರು ಅವರು. ನೀನು ಅದೇ ರೀತಿ ಸೇವೆಯನ್ನು ಅವರಿಗೆ ಮಾಡಬೇಕು. ಹಣ ಕೊಟ್ಟರೆ ಸಾಲದು, ಹಣ ಕೊಡು, ಹಣ ಕೊಟ್ಟರೆ ಸಾಲದು, ಸೇವೆಯನ್ನು ಮಾಡಲೇಬೇಕು. ಮಾತಾ ಪಿತ್ರೋಶ್ಚ ಶುಶ್ರೂಷಾಂ ಕುರ್ವತೆ ನರೋತ್ತಮಾಃ ಏತು ದೇವಾರ್ಚನ ರಥಾಃ ಏತು ತತ್ಸಾಧಕ ನರಾಃ ದೇವೈ ಭಾಗವತೋತ್ತಮಾಃ. ಅವರು ನಿಜವಾಗಿ ಭಗವದ್ಭಕ್ತರು ಎಂಬುದಾಗಿ ಭಗವಂತ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲ ಸಾಧಕರು, ಸಜ್ಜನರು, ಯುವಕರು, ಯುವತಿಯರು, ಹಿರಿಯರು ಎಲ್ಲರೂ ತಿಳಿಯಿರಿ. ಯಾರೆಲ್ಲ ತಂದೆ ತಾಯಿಗಳನ್ನು ಇಂದಿಗೂ ಪಡೆದುಕೊಂಡಿದ್ದೀರಿ, ಪರಿಪರಿಯಾಗಿ ಸೇವೆಯನ್ನು ಮಾಡಿ ಅವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಸೇವೆ ಅಂತ ಭಾವಿಸಿ ಅನುಗ್ರಹವನ್ನು ಪಡೆದುಕೊಳ್ಳಿ. ತಂದೆ ತಾಯಿಗಳನ್ನು ಕಳೆದುಕೊಂಡವರು ಚೆನ್ನಾಗಿ ಪಿತೃಕಾರ್ಯವನ್ನು, ಶ್ರಾದ್ದಾದಿಗಳನ್ನು ಭಕ್ತಿಯಿಂದ ಮಾಡಿ ಅವರಿಗೆ ಸದ್ಗತಿಯಾಗಲಿ ಎನ್ನುವ ಪ್ರಾರ್ಥನೆಯನ್ನು ದೇವರಲ್ಲಿ ಸಲ್ಲಿಸಿ ಆ ಮೂಲಕವಾಗಿ ದೇವರ ಸೇವೆಯನ್ನು ಮಾಡಿ, ತಂದೆ ತಾಯಿಗಳ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡಿ ಆ ಪುಣ್ಯ ಅವರಿಗೆ ಸೇರಿ ಅವರು ಯಾವ ಲೋಕದಲ್ಲಿದ್ದಾರೆ ಆ ಲೋಕದಲ್ಲಿ, ಯಾವ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಾರೆ ಅಲ್ಲಿ ಸುಖವಾಗಿರಲಿ ಅಂತನ್ನುವುದಕ್ಕೋಸ್ಕರ ಮಗ ಎಲ್ಲಿಯೇ ಇರಲಿ, ಹೇಗೇ ಇರಲಿ, ಸುಖವಾಗಿರಲಿ ಅಂತ ಕುಳಿತರೆ ನಿಂತರೆ ದೇವರಿಗೆ ಪ್ರಾರ್ಥನೆ ಮಾಡಿ, ವ್ರತನೇಮ ಉಪವಾಸಾದಿಗಳನ್ನು ಮಾಡಿ, ನಾನಾ ರೀತಿಯ ಸಾಧನೆಗಳನ್ನು ಮಾಡಿ ತಂದೆ ತಾಯಿಗಳು ನಿಮಗಾಗಿ ಕಷ್ಟಪಟ್ಟರಲ್ಲ, ಅವರಿಗಾಗಿ ಅವರು ಎಲ್ಲಿದ್ದಲ್ಲಿ ಸುಖವಾಗಿರಲಿ ಎನ್ನುವುದಕ್ಕೋಸ್ಕರ ಸೇವೆಯನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಯಾತ್ರೆಯನ್ನು ಮಾಡಿ, ಪುಣ್ಯವನ್ನು ಅರ್ಪಣೆ ಮಾಡಿ. ಮಾಡಿದರೆ ನಮ್ಮದು ಖಾಲಿ ಅಂತ ತಿಳ್ಕೋಬೇಡಿ. ನಿಮಗೆ ಮತ್ತೆ ಇಮ್ಮಡಿಯಾಗಿ ಮುಮ್ಮಡಿಯಾಗಿ ಆ ಪುಣ್ಯ ಬರ್ತದೆ. ನಿಮಗಾಗಿಯೂ ಸಾಧನೆಯನ್ನು ಮಾಡಿ, ಶ್ರೇಯೋದಾನವನ್ನು ಮಾಡಿ, ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಿ ಎಂಬುದಾಗಿ ವೆಂಕಟೇಶ ದೇವರು ಎಲ್ಲರ ತಂದೆ ತಾಯಿ ನಮಗೆ ಉಪದೇಶ ಮಾಡ್ತಾ ಇದ್ದಾನೆ. ಹರಯೇ ನಮಃ. ಶ್ರೀಕೃಷ್ಣ.